ನಮ್ಮ ಪ್ರೀತಿಯಲ್ಲಿ ಮುಗಿದೋದಂತಹ ಅಧ್ಯಾಯ ಮತ್ತೆ ಶುರು ಆಗ್ತಾ ಇದೆಯಾ ನೋಡೋಣ, ಚೆಕ್ ಮಾಡೋಣ. ಕೆಲವೊಮ್ಮೆ ಜೀವನದಲ್ಲಿ ಕೆಲವರು ಹೊರಟು ಹೋದ್ಮೇಲೆ ಕತೆ ಇಲ್ಲಿಗೆ ಮುಗೀತು ಅನ್ಕೊಳ್ತೇವೆ ಅಲ್ವಾ? ಆದ್ರೆ ವಿಧಿ ಬರೆದಂತಹ ಪುಸ್ತಕದಲ್ಲಿ ಬೇರೆನೆ ಇರುತ್ತೆ. ರೈಟ್, ನೋಡ್ಬೋದು ಇಲ್ಲಿ ದ ಹರ್ಮಿಟ್ ಕಾರ್ಡ್, ನಿಮಗೆ ಫಸ್ಟ್ ಕಾರ್ಡ್ ಇಲ್ಲಿ ಬರ್ತಾ ಇದೆ. ಇಲ್ಲಿ ಎನರ್ಜಿ ನೋಡ್ಬೋದು. ಇಲ್ಲಿ ಓಕೆ, ಅವ್ರು ನಿಮ್ಮಿಂದ ದೂರ ಆಗಿರಬಹುದು, ಕೇವಲ ಕೋಪದಿಂದಲ್ಲ, ಬದಲಾಗಿ ಅವರ ಜೀವನದ ಕೆಲವೊಂದಷ್ಟು ಕರ್ಮದ ಪಾಠಗಳನ್ನ ಕಲಿಯೋದಕ್ಕೋಸ್ಕರ ನಿಮ್ಮಿಂದ ದೂರ ಆಗಿದ್ದಾರೆ. ಈಗ ಕಾರ್ಡ್ಗಳಲ್ಲಿ ಎಲ್ಲೊಂದ್ ಕಡೆ ರಿಫ್ರೆಶಿಂಗ್ ಎನರ್ಜಿ ಇಲ್ಲಿ ಬರ್ತಾ ಇರುವಂತದ್ದು. ಅಂದ್ರೆ ಅವ್ರು ನಿಮ್ಮನ್ನ ಕಳ್ಕೊಂಡಂತಹ ನಂತರ ಶೂನ್ಯತೆಯನ್ನ ಅವ್ರೀಗ ಅನುಭವಿಸ್ತಾ ಇದ್ದಾರೆ. ಏನೋ ಒಂದು ಕಳ್ಕೊಂಡೆ ನನ್ನ ಲೈಫ್ ಅಲ್ಲಿ, ಈ ವ್ಯಕ್ತಿ ನನ್ನ ತುಂಬಾ ಪ್ರೀತಿ ಮಾಡ್ತಿದ್ರು, ಪ್ರೊಟೆಕ್ಟ್ ಮಾಡ್ತಿದ್ರು ಅಂಡ್ ಕೇರ್ ಮಾಡ್ತಾ ಇದ್ರು, ಅದೆಲ್ಲವನ್ನು ನಾನು ಎಲ್ಲೊಂದ್ ಕಡೆ ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನೋ ಫೀಲಿಂಗ್ ಅವರಲ್ಲಿ ಆಗ್ತಾ ಇದೆ. 4 ಆಫ್ ಕಪ್ಸ್ ಬರ್ತಿದೆ ಬಾಟಮ್ ಆಫ್ ದ ಕಾರ್ಡ್, ನೋಡ್ಬೋದು ಇಲ್ಲಿ. ಓಕೆ, 6 ಆಫ್ ಸಾರ್ಟ್ಸ್, ಎಸ್, 6 ಆಫ್ ಸಾರ್ಟ್ಸ್ ಎನರ್ಜಿ ಬರ್ತಿದೆ ಇಲ್ಲಿ. ಅವ್ರು ನಿಮ್ಮನ್ನ ನೆನಪಿಸ್ಕೊಳ್ತಿರುವಂತಹ ರೀತಿ ಈಗ ಬದಲಾಗಿದೆ. ಹಳೆಯ ಕಹಿ ನೆನಪುಗಳಿಗಿಂತ ನಿಮ್ಮ ಜೊತೆಗಿದ್ದಂತಹ ಸುಂದರ ಕ್ಷಣಗಳು ಅವರ ಮನಸ್ಸಲ್ಲಿ ಈಗ ಹೈಲೈಟ್ ಆಗ್ತಿರುವಂತಹ ಒಂದು ಎನರ್ಜಿ ಇದೆ. ಅವರು ಮೌನವಾಗಿದ್ರು ಕೂಡ ಅವರ ಎನರ್ಜಿ ಮಾತ್ರ ನಿಮ್ಮ ಸುತ್ತಾನೆ ಸುತ್ತಾ ಇರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂಡ್ ಇಲ್ಲಿ ಸಾಧ್ಯತೆ ಎನರ್ಜಿ ನೋಡಿದಾಗ, ಅವರು ಮತ್ತೆ ಬರ್ತಾರ ನಿಮ್ಮ ಲೈಫಿಗೆ ಅಂತ ನೋಡಿದಾಗ, ಇಲ್ಲಿ 80% ಎನರ್ಜಿ ಎಸ್ ಅಂತ ಕಾರ್ಡ್ ಬರ್ತಿದೆ. ನೋಡ್ಬೋದು ಡೆತ್ ಅಂಡ್ ರೀಬರ್ತ್ ಬರ್ತಿರೋದ್ರಿಂದ ಅವರು ಹಳೆಯ ಮನುಷ್ಯನಾಗಿ ಬರೋದಿಲ್ಲ, ಬದಲಾಗಿ ತಮ್ಮ ತಪ್ಪುಗಳ ಅರಿವಾಗಿ ಹೊಸ ವ್ಯಕ್ತಿಯಾಗಿ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅಂಡ್ ಕೆಲವೊಂದಷ್ಟು ಈ ಹುಣ್ಣಿಮೆ ಕಳೆದ ನಂತರ ನಿಮ್ಮ ಲವ್ ಲೈಫ್ ಅಲ್ಲಿ ಆಶ್ಚರ್ಯಕರವಾಗಿರುವಂತಹ ಕಮ್ಯುನಿಕೇಶನ್ ನಡೆಯುವಂತಹ ಸಾಧ್ಯತೆ ಕೂಡ ಇದೆ ಇಲ್ಲಿ. ನೆನ್ಪಿಡಿ, ಬ್ರಹ್ಮಾಂಡ ಅವರಿಗೊಂದು ಹೊಸ ದಾರಿನೂ ಕೂಡ ತೋರಿಸ್ತಿರುವಂತಹ ಒಂದು ಎನರ್ಜಿ ಇದೆ. ಅಂಡ್ ಓಕೆ, ಅವರ ನಿರ್ಧಾರ ಎಲ್ಲೋ ಒಂದ್ ಕಡೆ ನಿಮ್ಮ ಪರವಾಗಿರತ್ತೆ ಅನ್ನುವಂತಹ ಒಂದು ಎನರ್ಜಿ ಕೂಡ ತುಂಬಾ ಪಾಸಿಟಿವ್ ಆಗಿ ಬರ್ತಾ ಇದೆ. ಅಂಡ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ವೇಟಿಂಗ್ ಬದಲಾಗಿ ರಿಸೀವಿಂಗ್ ಮೂಡ್ ಅಲ್ಲಿ ಇದ್ರೆ ಒಳ್ಳೇದು ಅಂತ ಇಲ್ಲಿ ಕಾಣಿಸ್ತದೆ. ನೀವು ವೇಟ್ ಮಾಡೋದಕ್ಕಿಂತ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿ, ಯೂನಿವರ್ಸ್ ಇಂದ ಬರ್ತಿರುವಂತಹ ಸಂದೇಶ ನಿಮಗೋಸ್ಕರ ಇದಾಗಿದೆ. ಓಕೆ, ಈ ಒಂದು ರೀಡಿಂಗ್ ನ ರಿಸೀವ್ ಮಾಡ್ಕೊಳ್ಳೋಕೆ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸ್ತೀರಾ 111 ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನೆಲ್ ನ ಯಾರೆಲ್ಲ ಫಾಲೋ ಮಾಡ್ತಾ ಇಲ್ಲ, ಎನರ್ಜಿನ ಮಿಸ್ ಮಾಡ್ಕೊಳ್ತಿದೀನಿ ಅಂತ ಅನಿಸ್ತಿದ್ಯಾ, ಖಂಡಿತ ನೀವು ನನ್ನ ಜೊತೆ ಕನೆಕ್ಟ್ ಆಗಿ ಹೀಲಿಂಗ್ ಎನರ್ಜಿನ ನೀವು ಆಟೋಮೆಟಿಕಲಿ ರಿಸೀವ್ ಮಾಡ್ಕೊಳ್ತೀರಾ. ಹಾಗೆ ಮೇ 23, 24ನೇ ತಾರೀಕು ನಡೀತಿರುವಂತಹ 7 ಚಕ್ರ ಧ್ಯಾನ ಹಾಗೆ ಸಾಧನೆ, ಈ ಒಂದು ಕ್ಲಾಸಿಗೆ ಯಾರಿನ್ನೂ ಜಾಯಿನ್ ಆಗಿಲ್ಲ, ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸ್ಆಪ್ ಮಾಡಿ ಜಾಯಿನ್ ಆಗಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.